ನನ್ನ ಜೊತೆಗೆ ಒಬ್ಬರು ಅತಿಥಿ ಇದ್ದಾರೆ. ಅವರು ನನಗೆ ವಿಶೇಷ ಅಂತ ಹೇಳಬಹುದು. ಇವ್ರನ್ನ ನಾನು ಇಂಟರ್ವ್ಯೂ ಮಾಡ್ತಿರೋದು ಅದು ನನ್ನ ಭಾಗ್ಯ ಅಂತಲೇ ಹೇಳಬಹುದು. ಅದ್ಭುತ ಗಾಯಕರು, ಅದ್ಭುತವಾಗಿ ನಟನೆಯನ್ನು ಮಾಡ್ತಾರೆ. ಇವ್ರ ಬಗ್ಗೆ ಹೇಳೋದಕ್ಕೆ ಪದಗಳೇ ಇಲ್ಲ. ಯಾಕೆ ಅಂದರೆ ಮಲ್ಟಿ ಟ್ಯಾಲೆಂಟೆಡ್ ಅಂತ ಹೇಳ್ಬೋದು. ನಂದು ಟೈಟ್ಲೇ ಸಂಗೀತ ಸಂಭ್ರಮ ಅಂತ. ಮ್ಯೂಸಿಕ್ ಆಲ್ವೇಸ್ ಇಟ್ ಶುಡ್ ಬಿ ಎ ಸೆಲೆಬ್ರೇಷನ್, ಇಟ್ ಶುಡ್ ಬಿ ಎ ಜಾಯ್. ಈ ಹಾಡಿನೊಂದಿಗೆ ಸ್ವಾಮಿಗೆ ಮಂಗಲ ಹಾಡೋದು ಆ್ಯಂಡ್ ಬಾಗಿಲು ಮುಚ್ಚೋದು. ಹೌದು, ನಿಜ. ಹರಿವರಾಸನಂ ವಿಶ್ವಮೋಹನಂ ಹರಿದಧೀಶ್ವರಂ ಆರಾಧ್ಯ ಪಾದುಕಂ ಹರಿವಿಮರ್ದನಂ ಸ್ವಾಮಿ ನಿತ್ಯನರ್ತನಂ. ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ, ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ. ದೇವರು ಯಾವತ್ತೊಂದು ಕಚ್ಚಾಟಕ್ಕೆ ಹೋರಾಟಕ್ಕೆ ಇರುವಂಥದ್ದು, ದೇವರು ಭಕ್ತಿಗಿರುವಂಥದ್ದು. ಭಕ್ತಿಯ ಶಕ್ತಿ, ಅದರಿಂದಲೇ ಮುಕ್ತಿ. ಸಾಹಿತ್ಯ, ಸಂಗೀತ, ಗಾಯನ ಮೂರೂ ಸೇರಿರುವ ತ್ರಿವೇಣಿ ಸಂಗಮ. ಅದೆಲ್ಲವೂ ಟಾಪ್ ಇದ್ದಾಗ ಅದು ಉಡ್ಕೊಳುತ್ತೆ, ಎವರ್ ಗ್ರೀನ್ ಸಾಂಗ್ ಆಗುತ್ತೆ. ಸಾಂಗ್ ಆಗುತ್ತೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಪ್ರಿಯಾ ಸೋಮೇಶ್. ಇವತ್ತು ನನ್ನ ಜೊತೆಗೆ ಒಬ್ಬರು ಅತಿಥಿ ಇದ್ದಾರೆ. ಅವರು ನನಗೆ ವಿಶೇಷ ಅಂತ ಹೇಳಬಹುದು. ಇವ್ರನ್ನ ನಾನು ಇಂಟರ್ವ್ಯೂ ಮಾಡ್ತಿರೋದು ಅದು ನನ್ನ ಭಾಗ್ಯ ಅಂತಲೇ ಹೇಳಬಹುದು. ಅದ್ಭುತ ಗಾಯಕರು, ಅದ್ಭುತವಾಗಿ ನಟನೆಯನ್ನು ಮಾಡ್ತಾರೆ. ಇವ್ರ ಬಗ್ಗೆ ಹೇಳೋದಕ್ಕೆ ಪದಗಳೇ ಇಲ್ಲ. ಯಾಕೆ ಅಂದರೆ ಮಲ್ಟಿ ಟ್ಯಾಲೆಂಟೆಡ್ ಅಂತ ಹೇಳ್ಬಹುದು. ಯಕ್ಷಗಾನ ಮಾಡ್ತಾರೆ, ಚೆಸ್ ತುಂಬ ಚೆನ್ನಾಗಿ ಆಡ್ತಾರೆ, ಅದ್ರ ಜೊತೆಗೆ ಆ್ಯಕ್ಟಿಂಗ್ ಸೂಪರ್ ಮಾಡ್ತಾರೆ. ಅದ್ಭುತ ಗಾಯಕರು. ನಮ್ಮಮ್ಮನ ಒಂದಷ್ಟು ಫೇವ್ರೆಟ್ ಸೀರಿಯಲ್ಗಳಲ್ಲಿ ಇವರು ಆ್ಯಕ್ಟ್ ಕೂಡ ಮಾಡಿದ್ದಾರೆ. ನಮ್ಮಮ್ಮ ಈ ಇಂಟರ್ವ್ಯೂ ನೋಡಿದ್ರೆ ನಿಜವಾಗ್ಲೂ ಖುಷಿ ಪಡ್ತಾರೆ. ಓಕೆ, ಅವರೇ ನಮ್ಮ ಶಶಿಧರ್ ಕೋಟ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ನಮ್ಮ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಸೀರಿಯಸ್ ಆಗಿ ಕೋಟೆ ಅವ್ರನ್ನ ನಮ್ಮ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಒಂದ್ ಸ್ವಲ್ಪ ನನಗೆ ನರ್ವಸ್ ಆಗ್ತದೆ. ಎಷ್ಟು ದೊಡ್ಡ ಕಲಾವಿದ್ರನ್ನ ನಾನು ಇಂಟರ್ವ್ಯೂ ಮಾಡೋದು ನನ್ ಖುಷಿ ಅಂತಾನೆ ಹೇಳ್ಬೋದು. ನನ್ನ ಕೈಯೆಲ್ಲ ಕಂಪ್ಲೀಟ್ ಆಗಿ ಶಿವರ್ ಆಗ್ತಾ ಇದೆ. ಸರ್, ನಿಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ಪೀಡ್ ನ್ಯೂಸ್ ವಾಹಿನಿಯ ಎಲ್ಲ ವೀಕ್ಷಕ ಬಂಧುಗಳಿಗೆ ನಿಮ್ಮ ಪ್ರೀತಿಯ ಗಾಯಕ ನಟ ಶಶಿಧರ್ ಕೋಟೆಮೋಡ ನಮಸ್ಕಾರ. ನಿಮ್ಮ ಪ್ರೀತಿಯ ಪುಟ್ಟ ಗಾಯಕ. ಆಮೇಲೆ ಪ್ರಿಯ, ಭಗವಂತ ಮತ್ತು ತಂದೆ ತಾಯಿ ಕೊಟ್ಟ ಸಂಸ್ಕಾರ ನಿನಗೆ. ಒಳ್ಳೆಯದನ್ನ ಒಂದು ಗಮನಿಸುವಂಥ, ಗುರುತಿಸುವಂಥ ಒಂದು ನೇಚರ್ ಇದೆ. ನನ್ನ ಬಗ್ಗೆ ಬಹಳ ದೊಡ್ಡದಾಗಿ ಹೇಳಿದ್ಯಾ. ನಿಜವಾಗ್ಲೂ ಹೇಳಿದ್ಯಾ ಅಂತ ಏಕವಚನ ಹಾಕಿ ನಿನ್ ಪುಟ್ಟ ಹುಡುಗಿ. ಅದಕ್ಕೋಸ್ಕರ ಒಳ್ಳೇದಾಗ್ಲಿ. ನಿಮ್ಮ ಆಂಕರಿಂಗಿನ ಅಭಿಮಾನಿ. ಥ್ಯಾಂಕ್ ಯು ಸರ್. ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಚೆನ್ನಾಗಿದ್ದೀನಮ್ಮ, ಕ್ಲಾಸ್ ಆಗಿದ್ದೀನಿ. ಹೇಗ್ ನಡೀತದೆ ವರ್ಕ್ ಎಲ್ಲ? ಚೆನ್ನಾಗಿದ್ಯಾ? ಕಲಾವಿದರಿಗೆ ಯಾವತ್ತು ಅತಿವೃಷ್ಟಿ ಅನಾವೃಷ್ಟಿ ಅಂತ ಎರಡು ಇರುತ್ತೆ. ಒಂದ್ಸಲ ಬಿಸಿ ಆದ್ರೆ ವಿಪರೀತ ಬಿಸಿ, ವಿಪರೀತ ಬಿಸಿ. ಕೆಲವು ಸಲ ಅನಾವೃಷ್ಟಿ, ಏನಿಲ್ಲದೆ ಇರೋದು ಇದೆ. ಬೇರೆ ಜಾಬಲ್ಲಿ ಇರುವವರಿಗೂ ಕಲಾವಿದರಿಗೂ ವ್ಯತ್ಯಾಸ ಇರೋದು ಅದೇ. ಪ್ರೊಫೆಷನಲ್ ಆರ್ಟಿಸ್ಟ್ ದೇವ್ರ ದಯದಿಂದ, ನಿಮ್ಮಂಥವರ ಪ್ರೀತಿ, ಅಪ್ಪ ಅಮ್ಮನ ಆಶೀರ್ವಾದ, ಗುರುಗಳ ಆಶೀರ್ವಾದ, ಬ್ಯುಸಿ ಇದೆ ಲೈಫ್. ಅಂದ್ರೆ ಒಂದ್ ಕಡೆ ಕಾನ್ಸರ್ಟ್ಸ್ ಆಗ್ತಾ ಇರುತ್ತೆ. ಕಾನ್ಸರ್ಟ್ಸ್ ಅಲ್ಲಿ ನಾನು ಎಲ್ಲಾ ತರ ಕಾರ್ಯಕ್ರಮ ಮಾಡ್ತೀನಲ್ಲ, ಇನ್ಕ್ಲೂಡಿಂಗ್ ಮ್ಯಾರೇಜ್ ಪ್ರೋಗ್ರಾಮ್ಸು. ನಂದು ಟೈಟ್ಲೇ ಸಂಗೀತ ಸಂಭ್ರಮ ಅಂತ. ಮ್ಯೂಸಿಕ್ ಆಲ್ವೇಸ್ ಇಟ್ ಶುಡ್ ಬಿ ಎ ಸೆಲೆಬ್ರೇಷನ್, ಇಟ್ ಶುಡ್ ಬಿ ಎ ಜಾಯ್. ಜನರಿಗೆ ಸಂತೋಷ ಕೊಡುವಂತ ಒಂದು ಭಾಗ್ಯ ಭಗವಂತ ಕೊಟ್ಟಿದ್ದಾನಲ್ಲ, ಅದು ನನಗೆ ಎಷ್ಟಿದೆ. ನನ್ನ ಇತಿಮಿತಿಗಳ ಒಳಗೆ ನಾನೇನು ಪಂಡಿತ ಅಲ್ಲ, ವಿದ್ವಾಂಸ ಅಲ್ಲ, ಏನೂ ಅಲ್ಲ. ದೇವರು ಆ ಒಂದು ಪುಟ್ಟ ಶಕ್ತಿ ಕೊಟ್ಟಿದ್ದಾನೆ, ಜನರಿಗೆ ಸಂತೋಷ ಕೊಡುವ ಶಕ್ತಿ ಕೊಟ್ಟಿದ್ದಾನೆ ಅಂತ ನನಗೆ ಆತ್ಮವಿಶ್ವಾಸ. ಹಾಗಾಗಿ ಕಾರ್ಯಕ್ರಮಗಳು ನಡೀತಾನೆ ಇರುತ್ತೆ. ಎಲ್ಲಾ ತರ ಕಾರ್ಯಕ್ರಮ ಮಾಡ್ತೀವಿ. ಎರಡನೇದು ಸ್ವಲ್ಪ ನೀವು ಹೇಳಿದಾಗೆ ಈಗ ಸ್ವಲ್ಪ ಈ ಸೀರಿಯಲ್, ಒಂದು ಭಾಗ್ಯಲಕ್ಷ್ಮಿ ಸೀರಿಯಲ್ ಅದು ಪಾಪ್ಯುಲರ್ ಆಗಿಬಿಟ್ಟಿದೆ. ಒಳ್ಳೆ ಮಾವ ಅಂತ ಒಂದು ಹೆಸರು. ಒಳ್ಳೆ ಮಾವ ಸರ್, ನಿಮ್ಮಂತ ಮಾವ ಸಿಗ್ಬೇಕು ಸರ್, ನಿಮ್ಮಂತ ಮಾವ ಸಿಗ್ಬೇಕು ಸರ್. ಅದೊಂದು ಖುಷಿ ಆಗುತ್ತೆ. ಯಾರೇ ನೋಡಿದ್ರು ಹೇಳ್ತಾರೆ ಇವ್ರಂತ ಮಾವ. ಪಾಪ ಅವ್ರಿಗೆ ಗೊತ್ತಿಲ್ಲ ಇದು ಆಕ್ಟಿಂಗ್ ಅಂತ. ಒಂದಷ್ಟು ಜನ ಮುಗ್ಧರು ಇರ್ತಾರೆ, ಇವ್ರಂತ ಮಾವ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಹೇಳೋರು. ನೀವು ಯಕ್ಷಗಾನ ಮಾಡಿ ಮಲ್ಟಿ ಟ್ಯಾಲೆಂಟೆಡ್. ನಾನು ಏನ್ ಒಂದಿನ ಯಾವ್ದನ್ ಪರ್ಟಿಕ್ಯುಲರ್ ಆಗಿ ಹೇಳಿ ನನಗೆ ಗೊತ್ತಿಲ್ಲ. ಜಾಕ್ ಆಫ್ ಆಲ್, ಮಾಸ್ಟರ್ ಆಫ್ ನನ್. ಹೌದು, ಚೆಸ್ ಆಡ್ತಿದ್ರಿ, ಯಕ್ಷಗಾನ ಮಾಡ್ತಾ ಇದ್ರಿ. ನಾವೆಲ್ಲ ಒಂದಕ್ಕೆ ಸ್ಟಿಕ್ ಆನ್ ಆಗೋದೇ ಕಷ್ಟ. ಅಮ್ಮ ಸ್ಕೂಲ್ ಮುಗಿಸಿ ಡ್ಯಾನ್ಸ್ ಕ್ಲಾಸಿಗೆ ಹಾಕಿದ್ರೆ ಅದನ್ನ ಮುಗಿಸೋದೇ
ಕಷ್ಟ. ಚೆಸ್ ಚೆನ್ನಾಗಿ ಆಡ್ತಿದ್ರಿ, ಯಕ್ಷಗಾನ ಜೊತೆಗೆ ಲೆಕ್ಚರಿಂಗ್ ಕೂಡ ಮಾಡ್ತಾ ಇದ್ರಿ. ಹೆಂಗೆ ಇದನ್ನೆಲ್ಲ ನೀವು ಕಂಪ್ಲೀಟ್ಲಿ ಹೆಂಗೆ ಅಂತಂದ್ರೆ ಗುಡ್ ಬಾಯ್. ಈ ಗುಡ್ ಬಾಯ್ ಅಂತಂದ್ರೆ ಈ ಗುಡ್ ಬಾಯ್ ಅಂದ್ರೆ ಓದೋದು, ಬರೆಯೋದು, ಚೆಸ್ ಚಂದ ಆಡೋದು, ಇಷ್ಟು ಮಾತ್ರ. ಈ ಬ್ಯಾಡ್ ಬಾಯ್ಸ್ ಅಂದ್ರೆ ಅವಾಗೆಲ್ಲ ಈಗ ಬ್ಯಾಡ್ ಗರ್ಲ್ಸ್ ಅಂದ್ರೆ ಈ ಡ್ಯಾನ್ಸ್ ಮಾಡೋದು, ಹಾಡು ಹೇಳೋದು, ನೋ ನೆವರ್. ನೀವು ಓದಬೇಕು ಚೆನ್ನಾಗಿ, ಚೆಸ್ ಎಲ್ಲ ಆಡ್ಬೇಕು, ಗುಡ್, ಈ ತರ ಹೇಳೋರು. ಸೊ ನಿಮ್ಗೆ ಹೆಂಗೆ ಸರ್ ಕಂಪ್ಲೀಟ್ಲಿ ಹಿಂಗಿಂದ ಹಿಂಗೆ ಹೆಂಗೆ? ಸೋ ಸ್ವೀಟ್ ಆಫ್ ಯು. ಒಂದೇನು ಗೊತ್ತಮ್ಮ ಪ್ರಿಯಾ, ಮನುಷ್ಯ ಯಾರೇ ಆಗ್ಲಿ ಸ್ವಲ್ಪ ಸೀರಿಯಸ್ ಆಗಿ ನಾವು ಹೇಳೋದಾದ್ರೆ ಪರಮಹಂಸರಲ್ಲಿ ಕೂಡ ನೆಗೆಟಿವ್ ಇರ್ಬೋದಂತೆ, ವಿವೇಕಾನಂದಲ್ಲಿ ಕೂಡ ನೆಗೆಟಿವ್ ಇರ್ಬೋದಂತೆ. ಭಗವಂತ ಒಬ್ಬನೇ ಪರಿಪೂರ್ಣ. ಮನುಷ್ಯ ಜನ್ಮಲ್ಲಿ ಬಂದ ಮೇಲೆ ಎಲ್ಲರಲ್ಲೂ ನೆಗೆಟಿವ್ ಪಾಸಿಟಿವ್ ಇದ್ದಿದ್ದೆ. ನೀನು ಬ್ಯಾಡ್ ಗುಡ್ ಅಂತ ಹೇಳಿದ್ಯಲ್ಲ, ಅದಕ್ಕೆ ತಮಾಷೆಗೆ ಹೇಳಿದ ಫ್ಯಾಕ್ಟ್ ಆಲ್ಸೋ. ನೋ ಒನ್ ಇಸ್ ಪರ್ಫೆಕ್ಟ್. ಮತ್ತೆ ಚಟುವಟಿಕೆ ಇದ್ದಷ್ಟು ಮನಸ್ಸಿಗೆ ಸಂತೋಷ. ಅಲ್ಟಿಮೇಟ್ಲಿ ನಮ್ಮ ಉದ್ದೇಶ ಜೀವನದಲ್ಲಿ ಅಧ್ಯಾತ್ಮದ ನೆಲೆಯಲ್ಲಿ ಹೋದ್ರೂ ಕೂಡ ನಾವು ದಿವ್ಯಾತ್ಮ ಸ್ವರೂಪಗಳನ್ನು ಹೇಳ್ತಾರೆ. ನಮ್ಮ ಆತ್ಮದ ಸ್ವರೂಪ ಏನಂದ್ರೆ ಆನಂದ, ಆನಂದ ಪರಮ ಆನಂದ ಅಂತ ಹೇಳಿ. ಆ ಪರಮಾನಂದದ ಜಾಗೃತಿಯನ್ನ ಲೌಕಿಕದಲ್ಲೂ ಮಾಡಬೇಕು ಅಂತ ಹೇಳ್ತಾರೆ. ಒಂದು ಅದು ಸಿಂಪಲ್ ಆಗಿ ಹೇಳಿದ್ರೆ ಪ್ರತಿ ಕ್ಷಣವೂ ಖುಷಿಯಲ್ಲಿರುವಂತಹ ಒಂದು ತುಡಿತ ಮಿಡಿತ ಇದೆಲ್ಲ ಮನಸ್ಸಲ್ಲಿ ಇರುತ್ತೆ. ಆ ಖುಷಿಗೆ ಏನು ಆಯ್ಕೆ ಮಾಡ್ಕೊಳ್ಬೇಕು ಅದು ನಮ್ಗೆ ಬಿಟ್ಟಿದ್ದು. ಹಾಗೆ ಅದು ಕೊನೆಗೂ ನಾನು ಯಾರು ಅಂತ ಒಂದು ಎಂಕ್ವೈರಿ ಇದೆಯಲ್ಲ ನಮ್ಮದು, ಕೊನೆಗೆ ತತ್ವಮಸಿ ಅಂತ ಬರುತ್ತೆ. ಪ್ರತಿ ಕ್ಷಣವು ನನಗೇನಲ್ಲಿ ಯಾವುದ್ರಲ್ಲಿ ಸಂತೋಷ ಸಿಗುತ್ತೆ, ನಾನು ಹೇಗೆ ಇನ್ನೊಬ್ರಿಗೆ ಒಳ್ಳೆ ಸಂತೋಷ ಕೊಡ್ಬೋದು, ಪ್ರತಿ ದಿವಸ ಇದು ಇಂಟ್ರಾಸ್ಪೆಕ್ಷನ್ ಆಗ್ತಾನೆ ಇರಬೇಕು. ಮೊದಲಿನ ನನಗೊಂದು ಅಭ್ಯಾಸ ಏನಂದ್ರೆ, ನಾನು ಸಂತೋಷ ಪಡಬೇಕು, ಇನ್ನೊಬ್ರಿಗೆ ಸಂತೋಷ ಕೊಡಬೇಕು. ಅದು ಬಹುಶಃ ನನ್ನ ತಂದೆ ತಾಯಿ ಕೊಟ್ಟ ಸಂಸ್ಕಾರ ಇರ್ಬೋದು. ಎಲ್ಲರನ್ನೂ ಪ್ರೀತಿಯಿಂದ ನೋಡು, ಜಾತಿ ಮತ ವರ್ಗ ವರ್ಣಗಳ ಭೇದ ಇಲ್ಲದೆ ಎಲ್ಲಾ ಭೇದ ಮರೆತು ಬನ್ನಿರಿ ನಾವು ಸಮಾನ ಸಾರುವ ಇಂದು ಎಲ್ಲರೂ ಒಂದು, ಇದುವೇ ನವಗಾನ. ವಂದೇ ಮಾತರಂ ವಂದೇ ಮಾತರಂ. ಇದು ಚಿಕ್ಕವನಾಗಿದ್ದಾನೆ ಅಂದ್ರೆ ಎಲ್ಲರನ್ನ ಪ್ರೀತಿಸೋ ಒಂದು ಸ್ವಭಾವ ಇದ್ದ ಕಾರಣ ಅದಕ್ಕೆ ಯಾವುದು ನಮಗೆ ಸೂಟ್ ಆಗುತ್ತೆ. ಸಂಗೀತದಷ್ಟು ಒಳ್ಳೆಯ ಒಂದು ಕ್ಷೇತ್ರ ಇನ್ನೊಂದಿಲ್ಲ ನಮ್ಮ ಭಾವನೆಗಳ ಅಭಿವ್ಯಕ್ತಿಗೆ. ಅದಕ್ಕೆ ಯಾವತ್ತು ಹೇಳ್ತಾರೆ, ಸ್ವಲ್ಪ ಉದ್ದಾಗತ್ತ ನಾನು ಹೇಳೋದು ಏನು ತೊಂದರೆ ಇಲ್ಲ, ಹೃದಯದ ಭಾಷೆ ಅಂತ ಹೇಳ್ತಾರೆ. ಮ್ಯೂಸಿಕ್ ಇಸ್ ಅ ಲ್ಯಾಂಗ್ವೇಜ್ ಆಫ್ ಅವರ್ ಹಾರ್ಟ್. ಪ್ರತಿಯೊಬ್ರು ಗಾಯಕರೇ, ಬಾತ್ರೂಮ್ ಸಿಂಗರ್ಸ್ ಎಲ್ಲರೂ ಹೋದಲ್ಲ, ಕೆಲವರು ಸ್ವಲ್ಪ ಸಾಧನೆ ಮಾಡಿದ್ದಾರೆ, ನಮಗಿಂತ ಎಷ್ಟೋ ದೊಡ್ಡ ಸಾಧನೆ ಮಾಡಿದವರು ಇದ್ದಾರೆ, ಲೆಜೆಂಡ್ಸ್ ಇದ್ದಾರೆ. ನಾವೆಲ್ಲ ಬಹಳ ಸಾಗರದಿಂದ ಬೊಗಸೆ ನೀರು, ಇದು ಬೇಕು, ಯಾವ ಭ್ರಮೆಗಳು ಇರಬಾರ್ದು, ಅಷ್ಟೇ ಗೊತ್ತಿರೋದು ನಮಗೆ. ಸಂಗೀತ ಕ್ಷೇತ್ರ ಮಾತ್ರ ಎಲ್ಲರ ಜೊತೆ ಬೆರೆಯುವಂಥ ಅವಕಾಶ ಸಿಗುತ್ತೆ. ನನ್ನ ಮೂಲ ನೇಚರ್ ಎಲ್ಲರನ್ನು ಪ್ರೀತಿಯಿಂದ ನೋಡಬೇಕು. ಯಾವುದು ಶಾಶ್ವತ ಅಲ್ಲ. ನೆಕ್ಸ್ಟ್ ಮಿನಿಟ್ ನಮಗೇನು ಗೊತ್ತಿಲ್ಲ, ನೆಕ್ಸ್ಟ್ ಮಿನಿಟ್ ನಮಗೆ ಏನಾಗುತ್ತೆ, ಈ ಕ್ಷಣವನ್ನು ಸಂತೋಷದಲ್ಲಿ ಕಲಿಯೋಣ, ಎಲ್ರಿಗೂ ಸಂತೋಷ. ಅದಕ್ಕೆ ಸಂಗೀತ ಕ್ಷೇತ್ರ ನನ್ನ ಮೊದಲ ಆಯ್ಕೆ ಆಯಿತು. ಅದಕ್ಕೂ ಮೊದಲು ಸ್ವಲ್ಪ ಇದೆಲ್ಲ ಇತ್ತು, ಈಗಲೂ ಇದೆ, ಚೆಸ್ ಆಡ್ತೀನಿ, ಆದರೆ ಟೂರ್ನಮೆಂಟ್ ಆಡೋದು ಕಮ್ಮಿ. ಮೊಬೈಲ್ ಮಗ ಹಾಕೊಟ್ಟಿದ್ದಾನೆ ಆ್ಯಪ್ ಒಂದು chess.com ಅಂತ, ಬಹಳ ಚೆಸ್ ಅದು ಫಸ್ಟ್ ಲವ್ ಚೆಸ್ಸೇ. ಸೀತನಿಗೆ ನನ್ನ ವೈಫಿಗಿಂತಲೂ ಮೊದಲೇ ಚೆಸ್ ವಾಸ್ ಮೈ ಫಸ್ಟ್ ಲವ್ ಅಂತ. ಯಕ್ಷಗಾನ ಅಂದ್ರೆ ನಮಗೆ ಸೌತ್ ಕೇಂದ್ರದವರಿಗೆ, ನಾನು ಹುಟ್ಟಿ ಬೆಳೆದು ಸುಳ್ಯ ತಾಲೂಕಿನ, ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಕೋಟೆ ಎನ್ನುವ ಒಂದು ಪುಟ್ಟ ಊರು. ಸಾಂಸ್ಕೃತಿಕವಾಗಿ ಬಹಳ ಚಟುವಟಿಕೆಯಿಂದ ಇದ್ದಂಥವ್ರು. ನಾಟಕ, ಯಕ್ಷಗಾನ, ಸಾಹಿತ್ಯ ಚಟುವಟಿಕೆಗಳು. ಚಿಕ್ಕವನಾಗಿದ್ದಾಗಲೇ ಯಕ್ಷಗಾನ ಯಾವಾಗ ಗೊತ್ತಾ, 4ನೇ ಕ್ಲಾಸಲ್ಲಿ ಇದ್ದೆ ನಾನಾಗ. ಅತಿಕಾಯ ಕಾಳಗ, ಮತ್ತೆ ಇದು ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ಭೀಮ. ನಾನು ಆಗ್ಲೇ ಸ್ವಲ್ಪ ಭೀಮನಾಗಿ ನೋಡೋದಕ್ಕೆ. ಮಾಗಧ ವಧೆ ಅಂತ ಒಂದು ಪ್ರಸಂಗದಲ್ಲಿ ಭೀಮ ಮಾಗಧನ ಕೊಲ್ಲೋದು, ಮಹಾಭಾರತದ ಕಥೆ. ಅದು ಇನ್ನೂ ನೆನಪಿದೆ ನನಗೆ, ಅದರ ಹಾಡುಗಳು ಇನ್ನೂ ನೆನಪಿದೆ. ಅನುಮಾನವೇನು ಜಿಯಾ ಅಂತ ಹೇಳಿದಲ್ಲಿ ಇನ್ನೂ ನೆನಪಿದೆ. ಅಲ್ಲಿಂದ ಮಾಡ್ತಾ ಬಂದೆ. ಎಮ್ಮೆ ಮುಗಿಲರು ಯಕ್ಷಗಾನದಲ್ಲಿ ಇದ್ದಾರೆ. ಈಗ ಟೈಮ್ ಆಗಲ್ಲ. ಐ ಲವ್ ದಟ್ ಆರ್ಟ್. ನೋಡ್ತೀನಿ, ಖುಷಿ ಪಡ್ತೀನಿ. ಈಗಲೂ ಸಿಗತ್ತೆ ಎಷ್ಟೋ ಪ್ರಸಂಗಗಳು, ಒಳ್ಳೆ ಮೇಳಗಳಿದೆ, ಎಷ್ಟೋ ದೊಡ್ಡ ಕಲಾವಿದರು ಇದ್ದಾರೆ, ಸಂತೋಷ ಪಡ್ತೀನಿ. ಇನ್ನು ಈ ಡಿಬೇಟ್ ಕಾಂಪಿಟೇಷನ್ ಹೋಗೋದು, ಅದು ಚರ್ಚಾ ಸ್ಪರ್ಧೆ, ಆಶುಭಾಷಣ ಸ್ಪರ್ಧೆ, ಅದು ಅಲ್ಲಿ ಒಳ್ಳೆ. ನಾನು ಕನ್ನಡ ಮೀಡಿಯಮ್ಮು ಪಕ್ಕ, ನಮಗೆ LKG UKG ಯಾವುದು ಇಲ್ಲ ನಮಗೆ. ಅಂಗನವಾಡಿ ಅದು ಮತ್ತೆ ಬಂದಿದ್ದು. ನಾವು ಓಲ್ಡ್ ಮಾಡಿಲ್ಲ, ನಾವು ಸ್ಟೇಟ್ ಸಿಲೆಬಸ್. ನಂದು 10ನೇ ಕ್ಲಾಸ್ವರೆಗೂ ಕನ್ನಡ ಮೀಡಿಯಂ. ಆಮೇಲೆ PUC ಇಂಗ್ಲಿಷ್ ಸ್ಟಾರ್ಟ್ ಆಯ್ತು. MA ಮಾಡಿದೆ ಇಂಗ್ಲಿಷಲ್ಲಿ, 4 ವರ್ಷ ಲೆಕ್ಚರರ್ ಆಗಿದ್ದೆ, ಅದೆಲ್ಲ ವಿಷಯ ಬೇರೆ. ನನಗೆ ಚಿಕ್ಕವನಾಗಿದೆ ಎಲ್ಲದರಲ್ಲೂ ಆಸಕ್ತಿ ಬಂತಪ್ಪ. ಅದಕ್ಕೆ ಬಹುಶಃ ನನ್ನ ತಂದೆ ತಾಯಿ, ನನ್ನ ಊರಿನ ಪರಿಸರ,
ನೀವು ಹೇಳಿದಾಗೆ ಚೆಸ್ಸು, ಯಕ್ಷಗಾನ, ಸಾಹಿತ್ಯ ಇದೆಲ್ಲ ಸೇರ್ಕೊಂಡು ಬಂತು. ಆಮೇಲೆ ಮ್ಯೂಸಿಕ್ ಡಾಮಿನೇಟೆಡ್ ಮೈ ಕೆರಿಯರ್. ಅಂದರೆ ಚಿಕ್ಕವನಾಗಿ ನಾನು ಇನ್ಫ್ಲುಯೆನ್ಸ್ ಆಗಿದ್ದು ಭಜನೆಗಳಿಂದ. ಅದೆಲ್ಲ ಕಡೆ ಹೇಳ್ತಾ ಇರ್ತೀನಿ ನಾನು. ನನ್ನ ಭೌತಿಕವಾಗಿ ನನ್ನ ಜೊತೆ ಇಲ್ಲದಿರುವಂಥ ನನ್ನ ತಂದೆ ನನಗೆ ಸರ್ವಸ್ವ. 17 ವರ್ಷ ಆಯಿತು ಅಪ್ಪ ತೀರ್ಕೊಂಡು. ಅಮ್ಮ ತೀರ್ಕೊಂಡು 1 ವರ್ಷ ಆಯ್ತು ಅಷ್ಟೇ. ಯಾಕೆ ನನ್ನ ಜೀವನದಲ್ಲಿ ಅವ್ರಿಗೇನು ದೊಡ್ಡವ್ರು ಯಾರಿಲ್ಲಮ್ಮ. ನಮ್ಮ ಸಂಸ್ಕೃತಿ ಹಾಗೆ, ಮಾತೃ ದೇವೋಭವ, ಪಿತೃ ದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ, ಇದು ಮೂಲ ನೋಡಿ ಸಂಸ್ಕಾರ. ಅದು ಕಲಿಸಿದ್ದು ಅವರೇ. ವಾಟ್ ಎವರ್ ಅಚೀವ್ಡ್ ಅಂತ ಹೇಳಿ ಏನೋ ಮಾಡಿದ್ದೀರಿ, ಸ್ವಲ್ಪ ಆದ್ರೆ ಏನು ಮಾಡಿದ್ದೀರಿ, ಅದು ಎಲ್ಲವೂ ಅವರಿಗೆ ಸಮರ್ಪಣೆ. ಐ ಆಮ್ ಟೋಟಲಿ ಲಕ್ಕಿ ಟು ಹ್ಯಾವ್ ಸಚ್ ಗ್ರೇಟ್ ಪೇರೆಂಟ್ಸ್. ನಾವೇನು ಆರ್ಥಿಕವಾಗಿ ಭಾಳ ದೊಡ್ಡ ಸುಭದ್ರ ಸ್ಥಿತಿಯಲ್ಲಿ ಇದ್ದವರಲ್ಲ, ದೊಡ್ಡ ಶ್ರೀಮಂತರೇನಲ್ಲ, ಚಿನ್ನದ ತಟ್ಟೆಯಲ್ಲಿ ಊಟ ಮಾಡ್ತಾ ಇದ್ದವರಲ್ಲ. ಕಷ್ಟಪಟ್ಟು ನಮ್ಮ ತಂದೆ ತಾಯಿ ಸಾಲ ಮಾಡ್ಕೊಂಡು ನಮ್ಮ ಮಕ್ಕಳಿಗೆ ತೊಂದರೆ ಆಗೋದಕ್ಕೆ ಬೆಳೆಸಿದ್ದಾರೆ. ಎಜುಕೇಷನ್ ಕೊಟ್ಟರು, ಎಲ್ಲ ಮಾಡಿದರು, ಎಲ್ಲದಕ್ಕೂ ಪ್ರೋತ್ಸಾಹ ಕೊಟ್ಟರಮ್ಮ. ಏನು ಯಕ್ಷಗಾನ ಮಾಡ್ತೀಯಾ, ರೆಡಿ. ಹಾಡ್ತೀಯಾ, ಹೋಗು. ಚೆಸ್ ಆಡ್ತೀಯಾ, ಹೋಗು ಟೂರ್ನಮೆಂಟಿಗೆ. ನ್ಯಾಷನಲ್ ಸಬ್ ಜೂನಿಯರಲ್ಲಿ ನ್ಯಾಷನಲ್ ಟೂರ್ನಮೆಂಟ್ ಆಡುವಷ್ಟು ನನಗೊಂದು ಅವಕಾಶ ಬಂತು. ಸಬ್ ಜೂನಿಯರ್ 16 ವರ್ಷ ಕೆಳಗಿರುವಾಗ. ಇದೆಲ್ಲ ಒಳ್ಳೆ ಅಂದರೆ ನಾನು ಹೇಳಿದ ಇಷ್ಟೇ, ತಂದೆ ತಾಯಿಗಳ ಒಂದು ಆಶೀರ್ವಾದ. ಬಹುಮುಖವಾಗಿ ಸಾಧನೆ ಮಾಡ್ತಾ ಹೋಗ್ಬೇಕು ನಾವು. ಯಾಕೆಂದ್ರೆ ಮನಸ್ಸು ವೆರೈಟಿಯನ್ನು ಬಯಸುತ್ತೆ ಅಂತ ಹೇಳ್ತಾರೆ. ಆದ್ರೆ ಒಂದನ್ನು ಗಟ್ಟಿ ಇಟ್ಕೊಳ್ಬೇಕು. ಒಂದು ಗಟ್ಟಿಯಾಗಿರೋದು ಒಂದೇ, ಅದು ಸಂಗೀತವೇ. ಈ ಸೀರಿಯಲ್ ಒಂದು ಆಕ್ಟಿಂಗ್ ನನಗೆ ಇಷ್ಟ, ಅದು ಐ ಲವ್ ಇಟ್. SP ಅವರೇ ಒಂದ್ಸಲ ಹೇಳಿದ್ರು ನನ್ನ ಹತ್ರ, ನೀವು ಆಕ್ಟಿಂಗ್ ನಿಲ್ಲಿಸ್ಬೇಡಿ, ಯಾಕೆಂದ್ರೆ ಒಂದಕ್ಕೊಂದು ಪೂರಕ ಅದು. ಸಂಗೀತ ಮತ್ತು ಆಕ್ಟಿಂಗ್ ಇದೆಯಲ್ಲ, ಅಭಿನಯ ಇದೆಯಲ್ಲ, ಪೂರಕ ಭಾವನೆಗಳ ಲೋಕ ಅದು. SP ಬಾಲಸುಬ್ರಹ್ಮಣ್ಯಂ ಅವರು. ನಾನು ಗೆಸ್ಟ್ ಜಡ್ಜ್ ಆಗಿ ಹೋಗಿದ್ದೆ, ಎದ್ದೆ ತುಂಬಿ ಹಾಡಿದೆ. ನನಗೆ ಗೊತ್ತು ನೀವು ಆಕ್ಟಿಂಗ್ ಮಾಡ್ತಾ ಇರೋದು ಕೂಡ ಗೊತ್ತು ನನಗೆ, ಕಂಟಿನ್ಯೂ ಇಟ್ಟು ಅಂತ ಹೇಳಿದ್ರು. ಅಣ್ಣ ನೀವೆಲ್ಲ ನಮಗೆ ರೋಲ್ ಮಾಡೆಲ್ಸ್ ಅಂತ ಹೇಳಿದೆ ನನಗೆ. ನಿಜವಾಗಿ ಹೌದು. ಈ ಆಕ್ಟಿಂಗ್ ಅಲ್ಲಿ ನಮ್ಮ ಸಂಗೀತ ಹೇಗಿರ್ಬೇಕಂದ್ರೆ ಬಾಡಿ ಲ್ಯಾಂಗ್ವೇಜ್ ಆಗಿರೋ, ಅಂದ್ರೆ ಓವರ್ ಆಕ್ಟಿಂಗ್ ಇದಂತಲ್ಲ, ಸಹಜವಾದ ಭಾವನೆಯಲ್ಲಿ ಹೀಗೆ ಮಾಡ್ಬೇಕು ಅಂತಲ್ಲ. ನಾವು ನಮ್ಮ ಹಾಡಲ್ಲಿ ಆ ಒಂದು ಕುಣಿತ ಇರಬೇಕು, ಒಂದು ಅಭಿನಯ ಇರಬೇಕು, ಮಾಡಿ ತೋರ್ಸೋದಲ್ಲ, ನಮ್ಮ ಮನಸ್ಸು ಆ ತರ ಇರ್ಬೇಕು. ಒಂದೊಂದು ಭಾವಕ್ಕೆ ಸರಿಯಾಗಿ ನವರಸಗಳನ್ನು ಹೇಗೆ ಪ್ರೆಸೆಂಟ್ ಮಾಡಬೇಕು. ಇದರಲ್ಲಿ ನೀವು ಒಬ್ಬ ಕಲಾವಿದ ಆಗದೇ ಇದ್ರೆ ಒಬ್ಬ ಸಂಗೀತಗಾರ ಆಗೋದು, ಒಳ್ಳೆ ಸಂಗೀತಗಾರ ಆಗೋದು ಕಷ್ಟ ಅಂತ ಇಷ್ಟೆಲ್ಲ ಹೇಳಿದೆ. ಹಾಗಾಗಿ ನಾನು ಮಾಸ್ಟರ್ ಅಂತ ಹೇಳಲ್ಲ, ಅಟ್ಲೀಸ್ಟ್ ಸಂಗೀತ ನನಗೆ ಡಾಮಿನೇಟ್ ಆಯಿತು. ಆಮೇಲೆ ಊಟ ಕೊಡ್ತು, ಎಲ್ಲ ಕೊಡ್ತು, ಜನರ ಪ್ರೀತಿ ಹೆಚ್ಚು ಮಾಡ್ತು. ಬೆಂಗಳೂರಿಗೆ ಬಂದು ಒಂದು 10 ವರ್ಷದಲ್ಲಿ ಒಂದು ಒಳ್ಳೆ ಮನೆ ತಗೊಳ್ಳೋವಾಗ ಆಯ್ತಮ್ಮ. ಸಂಗೀತ ಅದು ಸಂಗೀತ ಕೊಟ್ಟ ಭಿಕ್ಷೆ. ಎಷ್ಟು ದೊಡ್ಡ ಮನಸ್ಸು ಸರ್. ನೀವು ನನಗೆ ಸಿಗ್ದಾಗ್ಲೇ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ರಿ ಅಪ್ಪ ಅಮ್ಮನ್ ಗೌರವಿಸ್ಬೇಕು, ಅದೇ ಮೊದಲನೇದು ಅಂತ ಹೇಳಿದ್ರಿ. ಖಂಡಿತ. ಎಸ್ ಸರ್, ಆತರ ಎಲ್ಲ ಹೇಳೋರು ತುಂಬಾ ಕಡಿಮೆ ಆಕ್ಚುಲಿ. ಕೆಲ್ಸನ ಪ್ರೀತಿ, ದುಡಿಮೆನ ಪ್ರೀತಿ, ಹಿಂಗೆಲ್ಲ ಹೇಳೋರ್ನ ಕೇಳಿದ್ರಿ. ನೋಡಮ್ಮ, ಒಂದು ವಿಷಯ ತಿಳ್ಕೊಳ್ಳಿ, ನಮ್ಮ ಯಾವುದೇ ಸಾಧನೆಯಲ್ಲಿ ತಂದೆ ತಾಯಿಗಳಷ್ಟು ತುಂಬಾ ಸಂತೋಷ ಪಡೋರು ಯಾರಿದ್ದಾರೆ ಹೇಳಿ? ಅವ್ರಿಗಿಂತ ಹೆಚ್ಚು ಮಾತಾಡಕ್ಕೆ ಅಪವಾದ ಇರ್ಬೋದು, ಇಲ್ಲ ಅಂದ್ರೆ ನಮ್ಮ ಯಾವುದೇ ಸಾಧನೆ ತಗೊಳ್ಳಿದ್ದೀವಿ, ಅವರಷ್ಟು ನಿಷ್ಕಲ್ಮಶ ಮನಸ್ಸಿನಿಂದ, ನಿಸ್ವಾರ್ಥವಾದ ಮನಸ್ಸಿನಿಂದ ಒಂದು ದೈವಿಕವಾದ ಸಂತೋಷ ಅನುಭವಿಸೋದಿದೆಯಲ್ಲ, ಅದು ಪೇರೆಂಟ್ಸ್ ಫಸ್ಟ್, ಮತ್ತೆ ಉಳಿದವರೆಲ್ಲ ಆಮೇಲೆ. ಇತ್ತೀಚಿನ ದಿನಗಳಲ್ಲಿ ಯಾವತ್ತಾದ್ರೂ ಯಕ್ಷಗಾನ ಮಾಡಿದ್ದು ಉಂಟಾ? ಮನೆಯಲ್ಲಿ ಸುಮ್ನೆ ನೋಡ್ತಿರುವಾಗ ಫೀಲ್ ಆಗಿ? ಸುಮ್ಮನೆ ಕುಣಿತಾ ಇರ್ತಾರೆ. ಈಗ ಅಯ್ಯೋ ಸಾಧ್ಯವೇ ಇಲ್ಲ. ಈಗ ಏನು ಮೊದಲೆಲ್ಲ ನಾನು ಆಕ್ಚುಲಿ ನಾಟ್ಯ ಎಲ್ಲ ಸ್ವಲ್ಪ ಅಭ್ಯಾಸ ಮಾಡಿದ್ದೇನೆ. ಬಹಳ ಅದ್ಭುತವಾದಂಥ ಕಲೆ ಅದು. ಅದು ಸ್ವಲ್ಪ ಹೈ ಪಿಚ್ಚಲ್ಲಿ, ಅದು ಆ ಭಾಗವತಿಗೂ ಅಷ್ಟು ಅದ್ಭುತ ಕಲೆ ಅದು, ಭಾಗವತಿಗಿನ ಹಾಡುಗಾರಿಕೆ. ನಾನು ಸುಮ್ಮನೆ ಅದನ್ನೆಲ್ಲ ಸ್ವಲ್ಪ ಸ್ವಲ್ಪ ಹಾಡ್ತಾ ಇದ್ದೆ, ಬಟ್ ನಾನು ವೇಷ ಮಾಡ್ತಾ ಇದ್ದದ್ದು. ಭಾಗವತಿಗೆ ಯಾಕೆ ಮಾಡ್ಲಿಲ್ಲ ಅಂದ್ರೆ, ಸಂಗೀತದ ಎಲ್ಲಾ ಪ್ರಕಾರ ನನ್ಗೆ ಗೊತ್ತಿದ್ದಾಗೆ ನಾನು ಸ್ವಲ್ಪ ಅದರಲ್ಲಿ ಸ್ವಲ್ಪ ತಿಳ್ಕೊಂಡಿದ್ದೀನಿ. ಕ್ಲಾಸಿಕಲ್ಲು ಹಾಡ್ತೀನಿ, ಭಕ್ತಿಗೀತೆ, ಭಾವಗೀತೆ, ಜನಪದ ಎಲ್ಲ ಹಾಡ್ತೀನಿ, ಎಲ್ಲ ಭಾಷೆಗಳದ್ದು ಸಾಧ್ಯ ಆದಷ್ಟು ಮಾಡ್ತೀನಿ. ಯಕ್ಷಗಾನ ಯಾಕೆ ಬಿಟ್ಟೆ ಅಂದ್ರೆ, ನಾನು ಅದು ಹೈ ಪಿಚ್ಚು. ನೀವು ಹಾಡ್ಬೋದು, ಹಾಡಿದ್ರೆ ಪುನಃ ಈ ನಮ್ಮ ಇದಕ್ಕೆ ತೊಂದರೆ ಆಗತ್ತೆ. ಅದು ಈ ಪಿಚ್ ಇರ್ಬೇಕು. ರಘುನಾಥ ಈ ಪಿಚ್ಚಲ್ಲಿ ಹಾಡಿದ್ರೆ ಇದು ಬರ್ತದೆ. ಹರಿವರಾಸನಂ, ಇದು ನಮ್ಮ ನೈಜ. ಇಲ್ಲಿಗೆ ಬರ್ಬೇಕಾದ್ರೆ ಆಮೇಲೆ ಕಷ್ಟ ಆಗತ್ತೆ. ಪಾಯಿಂಟ್ ಜಾಸ್ತಿ ಆದ್ರೆ ಅದಕ್ಕೂ ಓಕೆ, ಅದು ಇದಕ್ಕೆ ತೊಂದರೆ ಆಗತ್ತೆ. ನನ್ನ ಉಳಿದ ಸಂಗೀತ ಪ್ರಕಾರಗಳಿಗೆ ತೊಂದರೆ ಆಗತ್ತೆ. ನಾನು ಅದು ಬಹಳ ಇಷ್ಟ ನನಗೆ ಭಾಗವತಿಗೆ, ಅದಕ್ಕೆ ಬಿಟ್ಟದ್ದು.
ಎಸ್ ಸರ್, ನಾನು ನಿಮ್ಮ ಇಂಟರ್ವ್ಯೂ ಮಾಡ್ತಿದ್ದೀನಿ ಅಂತಂದಾಗ ನಮ್ಮ ಒಂದಷ್ಟು ಜನರಿಗೆ ಹೇಳಿದಾಗ, ಆಫೀಸಲ್ಲೆಲ್ಲ ಸ್ಪ್ರೆಡ್ ಆದಾಗ, ನಮ್ಮ ಗಣಿ ಮಾತ್ರ ಹೇಳಿದ್ ಒಂದೇ ಮಾತು, ಈ ಹಾಡನ್ನ ಹಾಡಿಸ್ಲಿಲ್ಲ ಅಂದ್ರೆ ಮಾತ್ರ ನಾನು ನಾಳೆಯಿಂದ ನೀವು ಶೂಟ್ ತೆಗಿಯಲ್ಲ. ಹರಿವರಾಸಮ್ಮ ಎಸ್ ಸರ್, ನೀವು ಅದನ್ನ ಹಾಡಿದ ತಕ್ಷಣ ಅವ್ರು ಹೇಳಿದ್ರು ಇದೇ ಸಾಂಗ್ ಅಂತ ಹೇಳ್ತೀವಿ. ಈಗಲೇ 2 ಸಾಂಗ್ ಲೈನ್ ಹಾಡಿಬಿಡ್ತೀನಿ. ಎಸ್ ಸರ್, ಎಸ್ ಸರ್, ಯಾಕಂದ್ರೆ ಗಣಿಗೋಸ್ಕರ ಇದು. ಅದಕ್ಕೆ ಒಂದು ಇದು ಗಣಿಗ ಖಂಡಿತ ಮತ್ತೆ ದಿಲೀಪ್ಗೂ ಬಹಳ ಇಷ್ಟ ಆಯ್ತು. ಹೌದಾ? ಎಲ್ಲಿ ಹೋದ್ರು ಅದನ್ನ ಆಡಿಸ್ತಾರೆ ಅವ್ರು. ಗಣಿ ಮಾತ್ರ ಈಗ ಹೇಳಿದ್ರು. ಏನು ಗೊತ್ತಮ್ಮ, ಥ್ಯಾಂಕ್ ಯು ಗಣಿ. ಅಂಡ್ ಈ ಪರ್ಟಿಕ್ಯುಲರ್ ಈ ಹಾಡು ತುಂಬಾ ಇದೆ ಇಂಥ ಶ್ರೋತೃಗಳು ಹಾಡುಗಳು. ನಿಮ್ಗೆ ಯಾವುದೇ ಸ್ಟ್ರೆಸ್ ಇದ್ರು, ಯಾವುದೇ ಸ್ಟ್ರೆಸ್ ಇದ್ರು ಒಂದ್ಸಲ ರಿಲ್ಯಾಕ್ಸ್ ಆಗಿಬಿಡುತ್ತೆ, ಕೇಳುವವರಿಗೂ ಹಾಡುವವರಿಗೂ. ಅದ್ ಕಾರಣ ಬೇರೆ ಯಾರು ಅಲ್ಲ, ಒಂದು ಅಯ್ಯಪ್ಪ, ಒಂದು ಸಾಕ್ಷಾತ್ ಅಯ್ಯಪ್ಪ, ಇನ್ನೊಂದು ಅಯ್ಯಪ್ಪ ರೂಪದಲ್ಲಿರುವಂಥ ಜೇಸುದಾಸ್. ಜೇಸುದಾಸನಂತ ಮಹಾನ್ ಗಾಯಕ. ನನಗೆ ಪ್ರಪಂಚದಲ್ಲಿ ಬಾಲಮುರಳಿ, ಜೇಸುದಾಸ್ ಇಬ್ಬರು ನನ್ನ ಅಲ್ಟಿಮೇಟ್. ನನಗೆ ತುಂಬಾ ಜನ ಗೌರವ ಉಂಟು, ತುಂಬಾ ಜನರು ಇಷ್ಟ, ನನಗೆ ತುಂಬಾ ಜನರು, ಯಾರು ಇಷ್ಟ ಇಲ್ಲ ಅಂತ ಇಲ್ಲ. ಒಳ್ಳೆ ಸಂಗೀತ ಎರಡೇ ಇರೋದಮ್ಮ, ಒಳ್ಳೆ ಸಂಗೀತ, ಕೆಟ್ಟ ಸಂಗೀತ, ಎಲ್ಲ ನನಗೆ ಇಷ್ಟ. ಒಳ್ಳೆದ್ರೆ ಕೇಳ್ತಾನೆ ಇರ್ತೀನಿ, ಮಗು ಚೆನ್ನಾಗಿ ಆಡಿದ್ರು ಕೇಳ್ತೀನಿ ನಾನು. ಇವರಿಬ್ಬರು ಮಾತ್ರ ಅದು ವಿವರಿಸಕ್ಕೆ ಆಗಲ್ಲ, ಅಂಥ ಒಂದು ಲೆಜೆಂಡ್ಸ್. ಬಾಲಮುರಳಿ ಭೌತಿಕವಾಗಿ ನಮ್ಮ ಜೊತೆ ಇಲ್ಲ, ಅವ್ರ ಜೊತೆ ಒಂದು ಅದ್ಭುತ ಅನುಭವ ಇಲ್ಲ, ಅದು ಆಮೇಲೆ ಹೇಳ್ತೀನಿ. ಜೇಸುದಾಸ್ ಅವ್ರು ಹಾಡಿದ ಇವತ್ತಿಗೂ ನೋಡಿ ಎಲ್ಲ ಅಯ್ಯಪ್ಪ ದೇವಸ್ಥಾನದಲ್ಲಿ ಈ ಹಾಡಿನೊಂದಿಗೆ ಸ್ವಾಮಿಗೆ ಮಂಗಲ ಹಾಡೋದು ಅಂಡ್ ಬಾಗಿಲು ಮುಚ್ಚೋದು. ಹೌದು, ನಿಜ. ಹರಿವರಾಸನಂ ವಿಶ್ವಮೋಹನಂ ಹರಿದಧೀಶ್ವರಂ ಆರಾಧ್ಯ ಪಾದುಕಂ ಹರಿವರಾಸನಂ ನಿಸರಿ ಮರೇ ಪಾಮರೇ ಮಧ್ಯಮತೆ ನೀವ ಮರೇ ನೀರೇ ಸ ಹರಿವರಾಸನಂ ವಿಶ್ವಮೋಹನಂ ಹರಿದಧೀಶ್ವರಂ ಆರಾಧ್ಯ ಪಾದುಕಂ ಹರಿವಿಮರ್ದನಂ ಸ್ವಾಮಿ ನಿತ್ಯ ನರ್ತನಂ ಹರಿಹರಾತ್ಮಜಂ ದೇವಮಾಶ್ರಯೇ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಂ ಅಯ್ಯಪ್ಪ ಸ್ವಾಮಿಯೇ. ಅದರಿಂದ ಹೊರಗಡೆ ಬರೋದು ಸ್ವಲ್ಪ ಕಷ್ಟ ಅನ್ಸುತ್ತೆ ಸರ್. ಅದ ವೈಬ್ರೇಷನ್, ಅದ ಸಾಹಿತ್ಯದಲ್ಲಿ ಸಾಹಿತ್ಯದಲ್ಲಿ ನಾ ಎಷ್ಟೋ ಸಲ ಸ್ವಲ್ಪ ಟೆನ್ಷನ್ ಎಲ್ಲ ಜಾಸ್ತಿ ಇದ್ರು ಇದನ್ನ ರಿಲ್ಯಾಕ್ಸ್ ಮಾಡ್ಕೊಳಕ್ ಹಾಡ್ತೀನಿ ನಾನು. ಖುಷಿಯಲ್ಲಿದ್ರು ಹಾಡ್ಬೋದು, ಅದಲ್ಲ ಇದೆ ಹೇಗೆ ಬಂದಿರ್ಬೋದು ನೋಡಿ. ಇದೇನಂತ ಒಂದು ಕಷ್ಟದ ಹಾಡು ಅಂತೂ ಅಲ್ಲ, ಅದು ನೋಡ್ಲಿಕ್ಕೆ ಸುಲಭ ಇದೆ, ಬಟ್ ಕಷ್ಟ ಇಲ್ಲ ಅಂತಲ್ಲ. ಅದು ವಿಪರೀತ ಒಂದು ಟಫ್ ಸಾಂಗ್ ಏನಲ್ಲ, ಯಾರು ಬೇಕಾದ್ರೂ ಹಾಡ್ಕೊಂಡು ಸಂತೋಷ ಪಡ್ಬೋದು. ಅದ್ರಲ್ಲಿ ಅಷ್ಟು ಡೆಪ್ತ್ ಇದೆ, ಆ ಸಾಹಿತ್ಯದಲ್ಲಿದೆ, ಭಕ್ತಿ ಇದೆ, ಕಂಪ್ಲೀಟ್ ಸರೆಂಡರ್ ಟು ಗಾಡ್. ಯು ಜಸ್ಟ್ ಸರೆಂಡರ್ ಯುವರ್ ಸೆಲ್ಫ್ ಟು ಗಾಡ್, ಅದೇ ಮುಖ್ಯ. ಅದರಲ್ಲಿ ತತ್ವಮಸಿ, ಆ ಭಗವತ್ ಚೈತನ್ಯಕ್ಕೆ ಶರಣಾಗುವಂಥದ್ದು. ಹರಿಹರಾತ್ಮ ದೇವಮಾಶ, ಅವನನ್ನೇ ಆಶ್ರಯಿಸೋದು. ತ್ವಮೇವ ಶರಣಂ ಮಮ ಅಂತ, ಅನ್ಯಥಾ ಶರಣಂ ನಾಸ್ತಿ ಅಂತ ಹೇಳಲ್ವಾ. ಕೊನೆಗೂ ಅವನಂತ ದೊಡ್ಡ ಫ್ರೆಂಡ್ ಯಾರಿದಾನಮ್ಮ? ಭಗವಂತನಷ್ಟು ದೊಡ್ಡ ಫ್ರೆಂಡ್ ಯಾರಿಲ್ಲ. ನಮ್ಮ ಗ್ರಾಚಾರ ಏನಂದ್ರೆ ದೇವರ ಹೆಸರಲ್ಲಿ ಕಿತ್ತಾಡ್ತೀವಿ, ಕಚ್ಚಾಡ್ತೀವಿ. ಅಲ್ಲಿ ಒಬ್ರಿಗೆ ಶಿವಶ್ರೇಷ್ಠ, ಒಬ್ಬರಿಗೆ ಹರಶ್ರೇಷ್ಠ, ಹರಿಶ್ರೇಷ್ಠ, ಅದು ಇದು ಇನ್ನು ಕೆಲವು ಬೇರೆ ಹೋದ್ರೆ ಬೇರೆ ಬೇರೆಲ್ಲ ಇದೆ ಬಿಡಿ, ಅದೀಗ ಮಾತಾಡೋದು ಬೇಡ. ದೇವನೊಬ್ಬ ನಾಮ ಹಲವು, ಇದು ತಿಳ್ಕೊಂಡ್ಬಿಟ್ರೆ ಇದು ಫಂಡಮೆಂಟಲ್ ಸಿಂಪಲ್ ಫ್ಯಾಕ್ಟ್. ಉಪನಿಷತ್ತಲ್ಲಿ ಹೇಳಿದ್ದು ಅದೇ, ಮೂಲ ಉಪನಿಷತ್ತು ವೇದದಿಂದದ್ದು ಹಿಂದೆ ನಾಲೆಜ್ ಸಿಗೋದಿಲ್ಲ ನಮಗೆ. ಅದರಲ್ಲಿ ಏಕಂ ಸತ್ ಒಂದೇ, ವಿಪ್ರಾಹ ಬಹುಧಾ ವದಂತಿ, ಬೇರೆ ಬೇರೆ ಹೆಸರನ್ನ ನಾವು ಕರಿತೀವಿ ಅಂತ. ಇದು ಅಧ್ಯಾತ್ಮ. ಆದರೆ ನಿರಾಕಾರ ಚೈತನ್ಯ ಒಂದೇಮ್ಮ, ಅದ್ಯಂತರಹಿತವಾದ ಸರ್ವವ್ಯಾಪಿಯಾದ ಆ ಶಕ್ತಿ ವಿವರಿಸೋದಕ್ಕೆ ಸಾಧ್ಯ ಇಲ್ಲ. ಏನಾರೊಂದು ಶಕ್ತಿ ಇರಲೇಬೇಕಲ್ಲ, ಇಲ್ಲರಿ ಇದೆಲ್ಲ ಆಗೋದು ಹೇಗೆ? ಆ ಸತ್ಯ ಒಂದೇಮ್ಮ, ಎಲ್ಲ ನನ್ನಲ್ಲಿ ನಿನ್ನಲ್ಲಿ ಅಲ್ಲಿ ಎಲ್ಲ ಕಡೆ ಚೈತನ್ಯ ಒಂದೇ. ಅದನ್ನೇ ನರಸಿಂಹವತಲ್ಲಿ ತೋರಿಸಿದ್ದಲ್ವಾ, ಕಂಬದಲ್ಲೂ ಇದ್ದಾನೆ ಅಂತ. ಚೈತನ್ಯ ತಿಳ್ಕೊಂಡ್ರೆ ನಮಗೇನಾಗುತ್ತೆ, ನಮ್ಮ ಲೆವೆಲಲ್ಲಿ ನಮಗೆ ಇದೆಲ್ಲ ಬೇಕು. ಕ್ಯಾಲೆಂಡರ್ ಗಾಡ್ ಎಲ್ಲ ಬೇಕಾಗತ್ತೆ, ಬೇರೆ ಬೇರೆ ಸಾಕಾರದಲ್ಲಿ ನಾವು ನೋಡ್ಬೇಕಾಗತ್ತೆ, ಬೇರೆ ಬೇರೆ ದೇವರ ಹೆಸರಲ್ಲಿ. ಅದನ್ನು ಪಾಸಿಟಿವ್ ಆಗಿ ತಗೋಬೇಕು. ಒಂದೊಂದು ಹೆಸರನ್ನು ದೇವಿ ಅಂತ ಹೇಳಿ ಸಂತೋಷ ಪಡಬೇಕು, ಕೃಷ್ಣ ಅಂತ ಹೇಳಿ ಸಂತೋಷ ಪಡಬೇಕು, ಶಿವ ಅಂತ ಹೇಳಿ ಸಂತೋಷ ಪಡಬೇಕು, ಗಣೇಶ ಅಂತ ಹೇಳಿ ಸಂತೋಷ ಪಡಬೇಕು. ಅದು ನಮ್ಮ ಸನಾತನ ಧರ್ಮದಲ್ಲಿ ಮಾತ್ರ ಇರೋದು ಅವಕಾಶ. ಇಂಥ ಒಂದು ವಿಶಾಲವಾದ ಒಂದು ಸಂಸ್ಕೃತಿ. ವಿ ಶುಡ್ ಬಿ ಪ್ರೌಡ್ ದಟ್ ವಿ ಆರ್ ಫ್ರಮ್ ಸನಾತನ ಧರ್ಮ. ವಿ ಶುಡ್ ಬಿ ಪ್ರೌಡ್ ದಟ್ ವಿ ಆರ್ ಇಂಡಿಯನ್ಸ್. ಭಾರತೀಯರು ನಾವು.
ಎಲ್ಲರನ್ನ ಪ್ರೀತಿಸುವ ಭಾರತೀಯರು, ಎಲ್ಲರನ್ನು ಪ್ರೀತಿಸುವ ಕನ್ನಡಿಗರಷ್ಟು ಉದಾರಿಗಳು ಯಾರೂ ಇಲ್ಲ. ಹೌದು, ನಿಜ. ಈಗ ಏನಾಗ್ತಾ ಇದೆ, ನಾವು ಇಷ್ಟೆಲ್ಲ ಮಾತಾಡ್ತೀವಿ, ಹೊರಗಡೆ ಧರ್ಮದ ಹೆಸರಲ್ಲಿ ಕಚ್ಚಾಟ ಬರುತ್ತೆ. ಧರ್ಮ ಯಾವತ್ತೂ ಸಾಕ್ಷಾತ್ಕಾರಕ್ಕೆ ಇರಬೇಕದ್ದು, ನಮ್ಮ ಮತ್ತು ಅಧ್ಯಾತ್ಮ ಸಾಧನೆ. ಇದು ಏನಾಗಿದೆ, ಎಲ್ಲವೂ ಸೇರಿ, ರಾಜಕೀಯವೂ ಸೇರಿ, ಎಲ್ಲವೂ ಸೇರಿ ಧರ್ಮದ ಹೆಸರಲ್ಲಿ ಕಿತ್ತಾಡಿ ಯಾವ ಲೆವೆಲಿಗೆ ಹೋಗಿದೆ ನೋಡಿ. ಈಗ ಜನರನ್ನ ಬಲಿ ಕೊಡುವಂಥದ್ದು ಬಹಳ ಗಂಭೀರವಾಗಿ ಎಲ್ಲಾ ಧರ್ಮದವರು, ಎಲ್ಲಾ ಮತಗಳವರು ಆಲೋಚನೆ ಮಾಡಬೇಕು. ಧರ್ಮಗಳು ಸೇರಿ ಯಾಕೆ ಹೀಗಾಗ್ತಾ ಇದೆ, ನಮ್ಮ ಗ್ರಂಥಗಳಲ್ಲಿ ಏನೋ ತೊಂದರೆ ಇದೆಯಾ, ನಮ್ಮಲ್ಲಿ ಏನು ತಪ್ಪಿದೆ, ಆ ನೆಗೆಟಿವನ್ನು ಅಬಾಲಿಷ್ ಮಾಡಿ ಹೊಸ್ತನ್ನು ನಾವು ಕಂಡುಕೊಂಡು ಒಳ್ಳೆಯದನ್ನು ಮಾತ್ರ ತಗೊಂಡು ಹೋಗಬೇಕು. ಹೀಗೆ ಮಾಡಿದರೆ ಎಲ್ಲ ಸರಿಯಾಗ್ಬೋದು. ದೇವರಿಗೆ ಬಿಟ್ಟಿದ್ದು ಅಷ್ಟೇ. ಕಷ್ಟ ಇದೆ, ಬಹಳ ಸಂಘರ್ಷ ಇದೆ. ಈಗ ಬೇರೆ ಬೇರೆ ವಿಷಯದ ಸಂಘರ್ಷ, ಜಾತಿ ವ್ಯವಸ್ಥೆ ಇದೆ, ಎಲ್ಲ ಮಾರಕ ನಮಗಿದು. ದೇವರು ಯಾವತ್ತೊಂದು ಕಚ್ಚಾಟಕ್ಕೆ ಹೋರಾಟಕ್ಕೆ ಇರುವಂಥದ್ದು, ದೇವರು ಭಕ್ತಿಗಿರುವಂಥದ್ದು. ಭಕ್ತಿಯ ಶಕ್ತಿ, ಅದರಿಂದಲೇ ಮುಕ್ತಿ. ಇದು ಭಾರತದ ಸಂಸ್ಕೃತಿ.